ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿ ಸಿರಿಕನ್ನಡ ಪದ್ಯ ಭಾಗ 2 ಮಂಗಳ ಗ್ರಹದಲ್ಲಿ ಪುಟ್ಟಿ. ಈ ಪದ್ಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆದ್ಮೇಲೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೋಬಹುದು. ಅಭ್ಯಾಸಗಳು. ಬಿಟ್ಟ ಸ್ಥಳ ತುಂಬಿರಿ. ಪ್ರಶ್ನೆ 1. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಪ್ರಶ್ನೆ 2. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಪ್ರಶ್ನೆ 3. ಪುಟ್ಟಿಯೇ ನಮ್ಮ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಪ್ರಶ್ನೆ 4. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಯೆಂದಳು ಈ ಡ್ಯಾಶ್. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಯೆಂದಳು ಈ ಧರೆಯ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪ್ರಶ್ನೆ 2. ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹವನ್ನು ಸೇರಿದಳು. ಪ್ರಶ್ನೆ 3. ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಪ್ರಶ್ನೆ 4. ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು? ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡಿಯಲು ಬರ ಬಂತು. ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು? ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಅದೇ ರೀತಿ 2ನೇ ಪದ್ಯ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದಿನ ಇದೇ ಗತಿ. ಸಿ.ಎಂ. ಗೋವಿಂದ ರೆಡ್ಡಿಯವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿರಿ. ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಇವರ ಸ್ಥಳ. ಸಿ.ಎಂ. ಗೋವಿಂದ ರೆಡ್ಡಿಯವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರದವರು. ಇವರ ಕಾಲ 11ನೇ ಆಗಸ್ಟ್ 1958. ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ ಇವು ಸಿ.ಎಂ. ಗೋವಿಂದ ರೆಡ್ಡಿಯವರು ರಚಿಸಿರುವಂಥ ಕೃತಿಗಳಾಗಿವೆ. ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಮೊದಲನೇದು ಗಗನ ಪ್ಲಸ್ ಅನ್ನು = ಗಗನವನ್ನು. ಗಗನ ಅನ್ನೋದು ಇಲ್ಲಿ ನಾಮ ಪ್ರಕೃತಿ ಆದರೆ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ, ಗಗನವನ್ನು ಅನ್ನೋದು ನಾಮಪದ. ಶಾಲೆ ಅದಕ್ಕಿಂದ ಶಾಲೆಯಿಂದ. ಇಲ್ಲಿ ಶಾಲೆ ಅನ್ನೋದು ನಾಮ ಆದರೆ ಇಂದ ಅನ್ನೋದು ಶಾಲೆ ಅನ್ನೋದು ನಾಮ ಪ್ರಕೃತಿ ಆದರೆ ಇಂದ ಅನ್ನೋದು ತೃತೀಯ ವಿಭಕ್ತಿ ಆಗುತ್ತೆ. ಶಾಲೆಯಿಂದ ಅನ್ನೋದು ನಾಮಪದ. ಇನ್ನೊಮ್ಮೆ ನೋಡಿ, ಗಗನ ಪ್ಲಸ್ ಅನ್ನು = ಗಗನವನ್ನು. ಇಲ್ಲಿ ಗಗನ ಅನ್ನೋದು ನಾಮ ಪ್ರಕೃತಿ, ದ್ವಿತೀಯ ವಿಭಕ್ತಿ ಅನ್ನು, ಗಗನವನ್ನು ನಾಮಪದ. ಅದೇ ರೀತಿ 2ನೇ ಪ್ರಶ್ನೆ ನೋಡ್ರಿ. ಶಾಲೆ ಅದಕ್ಕಿಂದ ಶಾಲೆಯಿಂದ. ಶಾಲೆ ಅನ್ನೋದು ನಾಮ ಪ್ರಕೃತಿ ಆದರೆ ಇಂದ ಅನ್ನೋದು ತೃತೀಯ ವಿಭಕ್ತಿ, ಶಾಲೆಯಿಂದ ಅನ್ನೋದು ನಾಮಪದ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಂದರೆ ವಿಶೇಷಣಗಳನ್ನು ಗುರುತಿಸಿರಿ. ಉದಾಹರಣೆಗೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇಲ್ಲಿ
ವಿವೇಕನಿಗೆ ಬುದ್ಧಿವಂತಿಕೆ ಇದೆ ಅಂದರೆ ಮುಗಿತಿತ್ತು. ಆದರೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ, ಇಲ್ಲಿ ಅಪಾರ ಅನ್ನೋದೇನಿದು ಗುಣವಾಚಕ. ಅದೇ ರೀತಿ ರಫೀಕ್ ಅನ್ನೋದು ದೊಡ್ಡ ಮನೆ, ರಫೀಕ್ ಅನ್ನೋದು ಮನೆ ಅಂದರೆ ಮುಗಿತಿತ್ತು. ಆದರೆ ರಫೀಕ್ ಅನ್ನೋದು ದೊಡ್ಡ ಮನೆ, ಇಲ್ಲಿ ದೊಡ್ಡ ಅನ್ನೋದು ಗುಣವಾಚಕ. ಅವಳಿಗೆ ಹಸಿರು ಬಣ್ಣ ಇಷ್ಟ, ಅವಳಿಗೆ ಬಣ್ಣ ಇಷ್ಟ ಅನ್ನೋಕ್ಕಿಂತಲೂ ಹಸಿರು ಬಣ್ಣ ಇಷ್ಟ, ಇಲ್ಲಿ ಗುಣವಾಚಕ ಯಾವುದಂತಂದ್ರೆ ಹಸಿರು ಅನ್ನೋದು ಗುಣವಾಚಕ ಆಗುತ್ತೆ. ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು, ಪುಟ್ಟಿಯು ಕಂಡಳು ಬಂಡೆಯನ್ನು ಅನ್ನೋದಕ್ಕಿಂತ ಪುಟ್ಟಿಯು ಕಂಡಳು ಕೆಂಪು ಅನ್ನೋದೇನಿದು ಗುಣವಾಚಕ. ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಪ್ರಶ್ನೆ 1, ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. ಡೇವಿಡ್ನ ಊರಿನಲ್ಲಿ ಇಲ್ಲಿ ಸಂಖ್ಯಾವಾಚಕ ಯಾವುದಂತಂದ್ರೆ 100 ಅನ್ನೋದು ಸಂಖ್ಯಾವಾಚಕ. ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಏಳುತ್ತಾನೆ, ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಏಳುತ್ತಾನೆ, ಇಲ್ಲಿ 5 ಅನ್ನೋದು ಇದು ಸಂಖ್ಯಾವಾಚಕ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು, ಇಲ್ಲಿ 1 ಅನ್ನೋದು ಸಂಖ್ಯಾವಾಚಕ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು, ಇಲ್ಲಿ 1 ಅನ್ನೋದು ಸಂಖ್ಯಾವಾಚಕ. ಕೊಟ್ಟಿರುವ ಸನ್ನಿವೇಶ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ, ಚೆನ್ನಾಗಿ ಆಲಿಸಿರಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿರಿ. ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕಿಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು. ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದರು. ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು. ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು. ಅದನ್ನು ಅವರು ಡಾರ್ವಿನ್ರ ಬಳಿಗೆ ಕೊಂಡೊಯ್ದು, ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು. ಡಾರ್ವಿನ್ನರು ಅದನ್ನು 1 ನಿಮಿಷ ಪರೀಕ್ಷಿಸಿ ನೋಡಿ, ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿ ಬಿಟ್ಟಿದ್ದೀರಲ್ಲ, ತುಂಬ ಸಂತೋಷ. ಇದು ನಿಮಗೆ ಎಲ್ಲಿ ಸಿಕ್ಕಿತು? ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು. ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು. ಗಿಡದ ಎಲೆ ಮೇಲೆ ಕುಳಿತಿತ್ತು. ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು. ಹಮ್ ಅಂತಂದರೆ ಗುಯಿಗುಡು ಎಂದರು. ಅದಕ್ಕೆ ಡಾರ್ವಿನ್ನರು, ಓ ಸರಿ, ಮತ್ತೆ ಹಾಗಾದರೆ ಇದು ಹಂಬಗ್, ಗುಯಿಗುಡುವ ಹುಳ ಎಂದರು. ಪ್ರಶ್ನೆಗಳು: ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು? ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು? ಆ ಕೀಟ ಹಮ್ ಎಂದು ಗುಯಿಗುಡುತ್ತಿತ್ತು, ಹಾಗಾಗಿ ಹಂಬಗ್ ಎಂದು ಡಾರ್ವಿನ್ನರು ಹೊಸ ಕೀಟವನ್ನು ಕರೆದರು. ಪ್ರಶ್ನೆ 2, ಮಕ್ಕಳು ಚಿಟ್ಟೆ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು? ಮಕ್ಕಳು ಚಿಟ್ಟೆ ರೆಕ್ಕೆಯನ್ನು ಜೀರುಂಡಿಗೆ ಅಂಟಿಸಿದರು. ಆತ್ಮೀಯರೇ, ಇದಾಗಿತ್ತು 6ನೇ ತರಗತಿಯ ಪದ್ಯಭಾಗ 2 ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯಭಾಗದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.